ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ವಬರಕಾತು. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಗಂಜಾಮ್ ಸ್ವಲಾತ್ ಮಜ್ಲಿಸ್ ಇನ್ಶಾ ಅಲ್ಲ ಇನ್ನು ಕೇವಲ 3 ವಾರ ಮಾತ್ರವಿರುವುದು. ನೀವೆಲ್ಲರೂ ಆ ಮಜ್ಲಿಸಲ್ಲಿ ಬಂದು ಭಾಗಿಯಾಗಬೇಕು. ರಂಜಾನ್ ಕಾರಣ ಇನ್ಶಾ ಅಲ್ಲ ಫೆಬ್ರವರಿ 12 ತಾರೀಕಿಗೆ ಮುಕ್ತಾಯಗೊಳಿಸಿ ರಂಜಾನ್ ನಂತರ ಮತ್ತೆ ಪ್ರಾರಂಭ ಮಾಡುವುದು. ಯಾಕೆಂತೇಳಿದರೆ ನಮಗೆ ರಂಜಾನ್ ತಿಂಗಳಲ್ಲಿ ಸ್ವಲಾತ್ ಮಜ್ಲಿಸಲ್ಲಿಟ್ಟರೆ ಎಷ್ಟೋ ದೂರದಿಂದ ಬರುವವರು ಇಫ್ತಿಯಾರಿಗೋ ಸೆಹರಿಗೋ ತುಂಬ ಕಷ್ಟವಾಗುತ್ತದೆ ಎಂಬ ಕಾರಣದಿಂದವಾಗಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ರಂಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸುವಂತಹ ವ್ಯಕ್ತಿಗಳಾಗಬೇಕು. 5 ವಕ್ತ ನಮಾಜ್ ಮಾಡುವಂತಹ ವ್ಯಕ್ತಿಗಳಾಗಿರಬೇಕು. ನಾನು ಯಾವಾಗಲೂ ಹೇಳ್ತಾ ಇರೋದು, ಫಖಲಫ ಮಿನ್ ಬಅದಿಹಿಮ್ ಖಲ್ಫುನ್ ಅದಾಉ ಸ್ವಲಾತ ವತ್ತಬಅು ಶಹವಾತಿ ಫಸೌಫ ಯಲ್ಕೌನ ಗಯ್ಯನ್. ನಮಾಜನ್ನು ಇಂಕಾರ ಮಾಡುವವನು, ನಮಾಜನ್ನು ನಿಷೇಧಿಸುವವನು ಅಥವಾ ನಮಾಜನ್ನು ಉಪೇಕ್ಷಿಸುವವನು, ಲೆಕ್ಕಕ್ಕೆ ತೆಗೆಯದವನು, ವಿನೋದಗಳಲ್ಲಿ ಏರ್ಪಡುವವನು, ಇವರಿಗೆಲ್ಲವೂ ಕೂಡ ಫಸೌಫ ಯಲ್ಕೌನ ಗಯ್ಯನ್, ಗಯ್ಯನ್ ಎಂಬ ನರಕದ ಅಡಿತಟ್ಟಿನಲ್ಲಿ ಅವನ ಜೀವನವಾಗಿರುತ್ತದೆ ಎಂದು ಕುರ್ಆನ್ ಹೇಳ್ತಾ ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವೆಲ್ಲರೂ ರಂಜಾನ್ ತಿಂಗಳು ಹತ್ತಿರ ಬರ್ತಾ ಇರುವಾಗ ಅದನ್ನು ಸ್ವಾಗತಿಸೋಣ. ನಾವು ರಂಜಾನಲ್ಲಿ ಉಪವಾಸ ಆಚರಿಸಲು, ಹಬ್ಬ ಆಚರಣೆ ಮಾಡಲು, ಆ ರಂಜಾನ್ ತಿಂಗಳಲ್ಲಿ ಝಕಾತ್ ಕೊಡಲು, ಅದೇ ಥರ ಸದಕ ಕೊಡಲು ತುಂಬ ಪ್ರಾಧಾನ್ಯತೆ ಇದೆ ಎಂದು ಹದೀಸ್ಗಳು ಹೇಳ್ತಾ ಇದೆ. ಝಕಾತಿಗೆ ಒಂದು ರಂಜಾನ್ ಎಂದು ತಿಂಗಳು ಹೇಳಿಲ್ಲ, ಆದರೂ ಕೂಡ ಝಕಾತಿಗೆ ಅವರ ವರ್ಷ ಪೂರ್ತಿಯಾಗುವ ಸಂದರ್ಭದಲ್ಲಿ ಅದು ಯಾವ ತಿಂಗಳಲ್ಲಿ ಆದರೂ ಕೂಡ ಆ ಝಕಾತ್ ಕೊಡುವುದು ಅವರ ಕಡ್ಡಾಯವಾಗಿರುತ್ತದೆ. ಸದಕ ಕೊಡುವುದರಿಂದ ಧಾರಾಳವಾಗಿ ಅಲ್ಲಾಹು ನಮಗೆ ಪ್ರತಿಫಲ ಕೊಡುತ್ತಾರೆ ಎಂದೆಲ್ಲರಿಗೂ ಗೊತ್ತು. ನಾವು ಭಯಪಡಬೇಕು, ಸಂತೋಷವೂ ಪಡಬೇಕು. ರಂಜಾನ್ ಹತ್ತಿರ ಬರ್ತಾ ಇದೆ ಎಂಬ ಸಂತೋಷವು, ರಂಜಾನಿಗೆ ನಾವು ಬಾಕಿಯಾಗುತ್ತೇವೋ ಇಲ್ಲವೋ ಎಂಬುದು ಭಯವೂ ಕೂಡ ನಮ್ಮ ಮನಸ್ಸಲ್ಲಿರುತ್ತೆ. ಕಳೆದ ವರ್ಷ ನಮ್ಮೊಟ್ಟಿಗೆ ತರಾವೀಹಿ ನಮಾಜ್ ಮಾಡಿದವರು, ಕಳೆದ ವರ್ಷ ನಮ್ಮೊಟ್ಟಿಗೆ ವ್ರತಾಚರಣೆ ಮಾಡಿದವರು, ಕಳೆದ ವರ್ಷ ನಮ್ಮೊಟ್ಟಿಗೆ ಸೇರಿಕೊಂಡು ಕುರ್ಆನ್ ಒಟ್ಟಿಗೆ ಕುಳಿತುಕೊಂಡು ಓದಿದವರು, ಈ ವರ್ಷವರು ಇಂತಿಹಾಲಾಗಿ 6 ಅಡಿ ಮಣ್ಣಡಿಯಲ್ಲಿ ಮಲಗುತ್ತಿದ್ದಾರೆ. ಅವರಿಗೆಲ್ಲರಿಗೂ ಅಲ್ಲಾಹು ಜನ್ನತ್ತು ಕೊಟ್ಟು ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ನಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ದೇಶದಲ್ಲಿ ಮಾತ್ರವಲ್ಲ, ಇನ್ನಿತರ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ರಂಜಾನ್ ತಿಂಗಳು ಎಂದು ಹೇಳುವಾಗ ತುಂಬ ವಿಜೃಂಭಣೆಯಿಂದ ಜನಗಳು ಅದನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಉಪವಾಸ ಹಿಡಿಯುವುದು, ನಮಾಜ್ಗೆ ಮಸೀದಿಗಳಿಗೆ ತೆರಳುವುದು, ತರಾವೀಹಿ ನಮಾಜ್ಗೆ ಆತುರದಿಂದ ಓಡಿ ಹೋಗುವುದು, ಮಸೀದಿಯ ಥರ ಹೋಗಿ ನನಗೆ ಅಲ್ಲಿ ಇಮಾಮ್ ಜಮಾಯತ್ತಾಗಿ ನಮಾಜ್ ಮಾಡಬೇಕೆಂಬ ಆಶೆಯಿಂದ ಎಷ್ಟೇ ದೊಡ್ಡ ತಪ್ಪು ಮಾಡಿದವನಾದರೂ ಕೂಡ ರಂಜಾನ್ ತಿಂಗಳಲ್ಲಿ ಪ್ರತ್ಯೇಕವಾಗಿ ಅವನು ಇಬಾದತ್ತಿನಲ್ಲಿ ಧನ್ಯರಾಗುತ್ತಾನೆ. ನಾವೆಲ್ಲರೂ ಇಬಾದತ್ತುಗಳೊಂದಿಗೆ ಧನ್ಯರಾಗೋಣ. ನಮ್ಮ ತಂದೆ ತಾಯಿ, ನಮ್ಮ ಮಡದಿ ಮಕ್ಕಳು, ನಮ್ಮ ಸ್ನೇಹಿತರು, ನಮ್ಮ ಸಹಪಾಠಿಗಳು, ನಮ್ಮ ಒಟ್ಟಿಗೆ ಓದಿ ಕಲಿತ ವಿದ್ಯಾರ್ಥಿಗಳು ಎಲ್ಲರಿಗೂ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ರಂಜಾನ್ ತಿಂಗಳಲ್ಲಿ ವ್ರತಾಚರಣೆ ಮಾಡಲು, ಉಪವಾಸ ಹಿಡಿಯಲು, ರೋಜಾ ಹಿಡಿಯಲು ಅಲ್ಲಾಹು ತೌಫೀಕ್ ಕೊಟ್ಟು ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ನಮಾಜ್ ಎಂದು ಹೇಳುವಾಗ ನಾವು ಫಖಲಫ ಮಿನ್ ಬಅದಿಹಿಮ್ ಖಲ್ಫುನ್ ಅದಾಉ ಸ್ವಲಾತ ವತ್ತಬಅು ಶಹವಾತಿ ಫಸೌಫ ಯಲ್ಕೌನ ಗಯ್ಯನ್ ಎಂಬ ಆಯತ್ತಿನ ನೆನಪಿಗೆ ಬರ್ತಾ ಇದೆ. ನಮಾಜನ್ನು ನಮಾಜ್ ಮಾಡದೇ ಇರುವುದು, ಅದಾಉ ಸ್ವಲಾ ನಮಾಜ್ ಉಪೇಕ್ಷಿಸುವುದು, ವತ್ತಬಅು ಶಹವಾತಿ ವಿನೋದಗಳಲ್ಲಿ ಏರ್ಪಡುವವನು, ಗಯ್ಯನ್ ಎಂಬ ನರಕದ ಅಡಿತಟ್ಟಿನಲ್ಲಿ ಅವನ ಜೀವನವಾಗಿರುತ್ತದೆ ಎಂದು ಕುರ್ಆನ್ ವ್ಯಕ್ತವಾಗಿ ನಮಗೆ ಹೇಳ್ತಾ ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ 5 ವಕ್ತ ನಮಾಜ್ ಮಾಡುವ ಇಮಾನ್ದಾರಿಗಳಾಗಿರಬೇಕು. ಸ್ವಲಾತ್ಗಳು ಧಾರಾಳವಾಗಿ ಹೇಳುವಂತಹ ವ್ಯಕ್ತಿಗಳಾಗಿರಬೇಕು. ರಂಜಾನ್ ತಿಂಗಳಲ್ಲಿ ಸ್ವದಕ ಕೊಡಲು ತುಂಬ ಖುಷಿಯಿಂದ ಒಂದು ವ್ಯಕ್ತಿಗೆ ಸ್ವದಕ ಕೊಡಬೇಕು. ಇದರಲ್ಲಿ ಎಲ್ಲವೂ ನಾವು ಮುಂದೆ ಬರುವಾಗ ಖಂಡಿತವಾಗಿಯೂ ನಮಗೆ ಅಲ್ಲಾಹು ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ನಮ್ಮ ಮರಣ ಯಾವಾಗ ಎಂದು ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಕುರ್ಆನ್ ಶರೀಫ್ ಸೂರೆ ಲುಕ್ಮಾನ್ ಲಾಸ್ಟ್ ಆಯತ್ ಅಲ್ಲಾಹು ತಾಲ ನಮಗೆ ಕಳಿಸಿರುವುದೆಲ್ಲರಿಗೂ ಗೊತ್ತು. ವಮಾ ತದಿರಿ ನಫ್ಸುನ್ ಮಾದಾ ತಕ್ಸಿಬು ಗದನ್ ವಮಾ ತದಿರಿ ನಫ್ಸುನ್ ಬಿ ಅಯ್ಯಿ ಅರ್ದಿನ್ ತಮೂತ್. ವಮಾ ತದಿರಿ ನಫ್ಸುನ್ ಮಾದಾ ತಕ್ಸಿಬು ಗದನ್, ನಮ್ಮ ಶರೀರ ನಾಳೆ ಏನು ಮಾಡುತ್ತದೆ ಎಂದು ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡುತ್ತೇವೋ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾವ ಕೆಲಸ ಮಾಡುತ್ತೇವೋ,
ನಾವೆಲ್ಲಿಗೆ ಹೋಗುತ್ತೇವೋ ಎಂದು ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ಶರೀರದ ಅವಸ್ಥೆ ನಾಳೆ ಏನು ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ವಮಾ ತದರಿ ನಫ್ಸುನ್ ಬಿ ಅಯ್ಯಿ ಅರ್ದಿನ್ ತಮೂತ್. ಯಾವ ಭೂಮಿ ಮೇಲೆ, ಯಾವ ಊರಲ್ಲಿ, ಯಾವ ಜಾಗದಲ್ಲಿ ಮನುಷ್ಯ ಮರಣ ಹೊಂದುವುದು ಎಂದು ಹೇಳಲಿಕ್ಕೂ ಯಾರಿಗೂ ಸಾಧ್ಯವಿಲ್ಲ. ಕುರ್ಆನ್ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದೆ. ಆದ್ದರಿಂದ ಇವತ್ತು ನೀವು ಆಲೋಚನೆ ಮಾಡ್ತಿರಬಹುದು, ನಾನು ಆರೋಗ್ಯವಾಗಿದ್ದೇನೆ, ನನಗೇನು ತೊಂದರೆ ಬರಲ್ಲ, ನಾನು ಇನ್ನೂ ತುಂಬ ವರ್ಷ ಜೀವನ ಮಾಡಬಹುದು ಎಂಬ ಆಸೆ ಇರಬಹುದು. ಅದು ಮನಸ್ಸಿಂದ ತೆಗೆದು ಹಾಕಬೇಕು. ವಮಾ ತದರಿ ನಫ್ಸುನ್ ಬಿ ಅಯ್ಯಿ ಅರ್ದಿನ್ ತಮೂತ್. ಯಾವ ಭೂಮಿಯಲ್ಲಿ ಯಾವಾಗ ಮರಣ ಹೊಂದುವುದು ಎಂದು ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂದು ಕುರ್ಆನ್ ಹೇಳುತ್ತಿರುವಾಗ, ನಮ್ಮ ಮರಣ ಯಾವ ಭೂಮಿಯಲ್ಲಿ ಎಂದು ಹೇಳಲಿಕ್ಕೂ ಸಾಧ್ಯವಿಲ್ಲಲ್ವ. ದುಬಾಯಿಯಲ್ಲಿ ಎಷ್ಟೋ ಜನ ಜೀವನ ಮಾಡಿ, ಅಲ್ಲಿ ಕೆಲಸ ಕಾರ್ಯಗಳು ನಿರ್ವಹಣೆ ಮಾಡಿ, ಅಲ್ಲಿ ಸಿಗುವ ಶಂಬಲದಿಂದ ತನ್ನ ಪತ್ನಿ ಮಕ್ಕಳನ್ನು, ತನ್ನ ಕುಟುಂಬವನ್ನು ಸಾಕುತ್ತಿರುವ ಎಷ್ಟೋ ವ್ಯಕ್ತಿಗಳು 1 ವರ್ಷ, 2 ವರ್ಷ, 3 ವರ್ಷ ದುಬಾಯಿಯಲ್ಲಿ, ಸೌದಿಯಲ್ಲಿ, ಒಮಾನಲ್ಲಿ, ಕತ್ತರಲ್ಲಿ ಕೆಲಸ ಮಾಡಿದವರು ಕೊನೆಯದಾಗಿ 2 ವರ್ಷ 3 ವರ್ಷಕ್ಕೆ ಮುಂಚಿತವಾಗಿ ಅಥವಾ ಅವರು ಇಲ್ಲಿಂದ ಹೋಗಿ ಕೆಲವು ದಿನಗಳು ಆದ ನಂತರವೂ ಆಗಿರಬಹುದು, ಅವರ ಜನಾಜ ಊರಿಗೆ ಬರುವುದು ನಾವು ಕಾಣ್ತಾ ಇದ್ದೇವೆ. ಕುಟುಂಬವನ್ನು ಸಾಕಬೇಕು ಎಂದು ಹೇಳಿ ಹೋದವರು, ಅವರಿಗೆ ಗೊತ್ತಿಲ್ಲ ಬಿ ಅಯ್ಯಿ ಅರ್ದಿನ್ ತಮೂತ್, ಯಾವ ಭೂಮಿಯಲ್ಲಿ ಮೌತ್. ಅಲ್ಲಾಹು ವಿದೇಶದಲ್ಲಿ ಕೆಲಸ ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೂ ಸಲಾಮತ್ತು ಮತ್ತು ಆಫಿಯತ್ತು, ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅದೇ ರೀತಿ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ನಾವು ಕೂಡ ಅಷ್ಟೇ, ನಮ್ಮ ಆಫೀಸಲ್ಲಿ ನಮ್ಮ ಮರಣವೋ, ನಮ್ಮ ಮನೆಯಲ್ಲಿ ನಮ್ಮ ಮರಣವೋ ಎಂದು ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಸಹೋದರರೇ, ಮರಣವನ್ನು ಭಯಪಡಬೇಕು. ನಾವು ಸ್ವರ್ಗಕ್ಕೆ ಹೋಗುವಂತಹ ವ್ಯಕ್ತಿಗಳಾಗಬೇಕು. ಅಲ್ಲಾಹನನ್ನು ಭಯಪಟ್ಟುಕೊಂಡು ಭೂಮಿಯ ಮೇಲೆ ಜೀವನ ಮಾಡುವಾಗ ಖಂಡಿತವಾಗಿಯೂ ಕೂಡ ನಮಗೆ ಅಲ್ಲಾಹು ಸಲಾಮತರ ಹಾದಿಯನ್ನು ತೋರಿಸಿಕೊಡ್ತಾನೆ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲವೂ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. 24 ವರ್ಷ, 28 ವರ್ಷ, 40 ವರ್ಷ, 44 ವರ್ಷ, 48 ವರ್ಷ ಹಾರ್ಟ್ ಅಟ್ಯಾಕ್ಗಳಾಗಿ ಮರಣ ಹೊಂದುತ್ತಿರುವುದು ಎಷ್ಟು ಜನರು. ನಿನ್ನೆ ನಮ್ಮ ಊರಿನಲ್ಲಿ ಒಂದು ಮಸೀದಿ ಪೇಶಿ ಇಮಾಮ್ 44 ವರ್ಷ ಝುಹರ್ ನಮಾಜ್ಗೆ ನೇತೃತ್ವ ಕೊಟ್ಟು, ಝುಹರ್ ನಮಾಜ್ಗೆ ಅವರು ಇಮಾಮತಿಗೆ ನಿಂತು ಕೆಲವು ಕ್ಷಣಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮನ್ನಗಲಿ ಹೋದರು. ಅಲ್ಲಾಹು ಅವರ ಖಬರ್ ಜೀವನ ಸಂತೋಷ ಮಾಡಿಕೊಡಲಿ. ಅವರನ್ನು ನಮ್ಮನ್ನು ನಾಳೆ ಜನ್ನಾತುಲ್ ಫಿರ್ದೌಸಿಲಿ ಅಲ್ಲಾಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಟ್ಟಿಗೆ ಒಂದುಗೂಡಿಸಿಕೊಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಮರಣ ಎಂದು ಕೇಳುವಾಗ ತುಂಬ ಭಯವಾಗುತ್ತಿದೆ. ಯಾರು ಅನಿಸ್ಕೊಳ್ಬೇಡಿ, ನಾನು ಶಾಶ್ವತವಾಗಿ ಈ ಭೂಮಿಯಲ್ಲಿ ಜೀವನ ಮಾಡ್ತೇನೆ, ನಾನು ಶಾಶ್ವತವಾಗಿ ಈ ಭೂಮಿಯಲ್ಲಿ ಐಷಾರಾಮಿಯಾಗಿ ಜೀವನ ಮಾಡ್ತೇನೆ ಎಂಬ ಭಾವನೆ ಯಾರಲ್ಲಿಯೂ ಬೇಡ. ಸಂತೋಷ ಜೀವನ ಅಂತ ಹೇಳುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ರು, ಸ್ವಂತವಾಗಿ ಒಂದು ಮನೆ, ಸ್ವಂತವಾಗಿ ಒಂದು ವಾಹನ, ಸ್ವಾಲಿಹತ್ತಾದಂತಹ ಒಂದು ಪತ್ನಿ ಒಬ್ಬನಿಗಿದೆ ಎಂದಾದರೆ ಅವಳ ಜೀವನ ಒಂದು ಸಂತೋಷವಾಗಿರುತ್ತದೆ ಅಂತ. ನಮಗೆ ಸಿಕ್ಕ ಒಂದು ಮನೆ, ಒಂದು ಕಾರು, ಅದೇ ರೀತಿ ಒಂದು ಸ್ವಾಲಿಹತ್ತಾದಂತಹ ಅಲ್ಲಾಹು ಇಷ್ಟಪಟ್ಟಂತಹ ನಮ್ಮ ಪತ್ನಿ, ಇದು ಇದ್ದರೆ ನಮಗೆ ಸಂತೋಷ ಜೀವನ. ಆದರೂ ಇವತ್ತು ನನ್ನ ಮರಣ ಆಗುತ್ತದೋ ಇಲ್ಲವೋ ಎಂದು ನಮಗೆ ಸಾಧ್ಯವಿಲ್ಲ ಹೇಳಲಿಕ್ಕೆ. ಜೀವನ ಪರ್ಯಾಂತ ಭೂಮಿ ಮೇಲೆ ಜೀವನ ಮಾಡುವವರು ಎಂದು ಆಸೆ ಪಡಬೇಡಿ. ತುಂಬ ವರ್ಷಗಳ ಕಾಲ ನಾವು ಜೀವನ ಮಾಡುವವರು ಎಂದು ಆಸೆ ಪಡಬೇಡಿ. ನಮ್ಮ ಈಗ ತಿನ್ನುವಂತಹ ಆಹಾರಗಳ ಕಾರಣದಿಂದವೂ ಕೂಡ ಎಷ್ಟೋ ಜನರಿಗೆ ಆಹಾರ ಪದ್ಧತಿಗಳು ತಪ್ಪಿ ಹೋಗುವ ಕಾರಣ ಮರಣ ಹೊಂದುವುದು ಸ್ವಾಭಾವಿಕವಾಗಿದೆ. ಶುಗರ್ ಪೇಷೆಂಟ್ಗಳು, ಪ್ರೆಷರ್ ಪೇಷೆಂಟ್ಗಳು, ಕೊಲೆಸ್ಟ್ರಾಲ್ ಪೇಷೆಂಟ್ಗಳು ಅಟ್ಯಾಕ್ ಆಗುವುದು, ಕಿಡ್ನಿ ಕ್ರಿಯೇಟಿನ್ ಅಧಿಕವಾಗಿ ಡಯಾಲಿಸಿಸ್ ನಡೆಸ್ತಾ ಇರುವುದು, ಪಿತ್ತಕೋಶದಲ್ಲಿ ಕಲ್ಲು, ಕಿಡ್ನಿಯಲ್ಲಿ ಕಲ್ಲು, ಅಲ್ಸರು, ಅಪೆಂಡಿಕ್ಸು, ನೂರಾರು ತೊಂದರೆಗಳು. ನಮ್ಮ ಸುರಾತ್ ಮಜ್ಲಿಸಿಗೆ ಬಂದವರು ಹೇಳುತ್ತಿರುವುದು ಅದೆಲ್ಲರೂ ಕೇಳ್ತಿದ್ದಾರೆ, ಬರುವವರು ಎಲ್ಲರಿಗೂ ಗೊತ್ತು. ಇಂತಹ ರೋಗಿಗಳು ಬಂದು ಉಸ್ತಾದ್ ನನಗೆ ಡಾಕ್ಟರ್ಗಳು ಕೈ ಬಿಟ್ಟಿದ್ದಾರೆ, ನನಗೆ ಬೇರೆ ದಾರಿ ಇಲ್ಲ ಎಂದು ಹೇಳುವಾಗ
ನಾವು ಅವರಿಗೆ ಧೈರ್ಯ ಕೊಡೋದು ಹುಜೂರು ಮುಹಮ್ಮದು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಧಾರಾಳವಾಗಿ ಸ್ವಲಾತಿ ಹೇಳಿರಿ, ಖಂಡಿತ ಅಲ್ಲಾಹು ಶಿಫಾ ಕೊಡ್ತಾನೆ ಎಂದು ಧೈರ್ಯವಾಗಿ ಅವರಿಗೆ ಹೇಳಿಕೊಡ್ತೀರಿ. ಸ್ವಲಾತಿನಿಂದ ಧಾರಾಳ ಶಿಫಾ ಸಿಕ್ಕಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ರಂಜಾನಲ್ಲಿ ಎಂದಲ್ಲ ಎಲ್ಲ ದಿನಗಳಲ್ಲಿಯೂ ಕೂಡ ಹುಜೂರು ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಧಾರಾಳವಾಗಿ ಸ್ವಲಾತಿ ಹೇಳುವವರಾಗಿರಬೇಕು. ನಾವು ನಮ್ಮ ಮೌತಿನ ಬಗ್ಗೆ ನಾವು ಧಾರಾಳ ಭಯಪಡಬೇಕು. ಈಗ ಆರೋಗ್ಯವಾಗಿ ಇಲ್ಲಿ ಕುಳಿತಿದ್ದೇನೆ, ಕೆಲವು ನಿಮಿಷಗಳ ಕಾಲ ನನ್ನ ಮರಣವಾಗಿರಬಹುದು ಎಂಬ ಭಯ ನಮ್ಮಲ್ಲಿರಬೇಕು. ಫಜರ್ ನಮಾಜ್ ಮಾಡಿದವನು ಆಲೋಚನೆ ಮಾಡಬೇಕು, ಇನ್ನು ನಾಳೆ ನನಗೆ ಫಜರ್ ನಮಾಜ್ ಮಾಡಲಿಕ್ಕೆ ಸಮಯವಿಲ್ಲ, ನಾನು ಮರಣ ಹೊಂದುತ್ತೇನೋ, ನಾಳೆ ನನಗೆ ಅಲ್ಲಾಹು ಆ ನಸೀಬ್ ಕೊಟ್ಟಿದ್ದಾನೋ ಇಲ್ಲವೋ ಎಂದು ಆಲೋಚನೆ ಮಾಡಿ ಫಜರ್ ನಮಾಜ್ ಮಾಡುವವರಾಗಬೇಕು. ನಾವು ಝುಹರ್ ನಮಾಜ್ ಮಾಡುವಾಗ ಆಲೋಚನೆ ಮಾಡಬೇಕು, ನನ್ನ ಇದು ಕೊನೆಯ ನಮಾಜ್ ಆಗಿರಬಹುದು, ನಾಳೆ ನಮಾಜ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗುತ್ತೋ ಇಲ್ಲವೋ, ನಾಳೆ ನನ್ನ ಮರಣವೋ ನನಗೆ ಗೊತ್ತಿಲ್ಲ. ಅದರಿಂದ ಝುಹರ್ ನಮಾಜ್ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿಕೊಳ್ಬೇಕು. ಅಸರ್ ನಮಾಜ್ ಮಾಡಿದ ನಂತರವೂ ಕೂಡ ಅದೇ ಥರ ಚಿಂತೆ ಬರಬೇಕು, ನನ್ನ ಅಸರ್ ನಮಾಜ್ ಕೊನೆಯ ನಮಾಜ್ ಆಗಿರಬಹುದು, ನಾಳೆ ನಾನು ಬಾಕಿಯಾಗುತ್ತೇನೋ ಇಲ್ಲವೋ ಎಂಬ ಭಯ ಇರಬೇಕು. ಮಗರಿಬ್ ನಮಾಜ್ ಮಾಡಿದವನು ಕೂಡ ಅದೇ ಥರ ಆಲೋಚನೆ, ಇಶಾ ನಮಾಜ್ ಮಾಡಿದವನು ಕೂಡ ಅದೇ ಥರ ಆಲೋಚನೆ ಮಾಡಬೇಕು, ನಾಳೆ ನನ್ನ ನಮಾಜ್ ನಾನು ಮರಣ ಹೊಂದಿದರೆ ಭಾಗ್ಯ ಸಿಗಲ್ಲ, ಅದರಿಂದ ಇವತ್ತು ನನ್ನ ನಮಾಜ್ ಕ್ಲಿಯರ್ ಆಗಿ ಮಾಡಬೇಕು ಎಂದು ದೈನಂದಿನ ಅದೇ ಥರ ಮಾಡ್ತಾ ಹೋದರೆ ಒಂದು ವಕ್ತ ನಮಾಜ್ ಬಿಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಈಗಿನ ಕಾಲದಲ್ಲಿ 10ನೇ ಕ್ಲಾಸು 8ನೇ ಕ್ಲಾಸು ಹೋಗುವಂತಹ ಎಷ್ಟೋ ವ್ಯಕ್ತಿಗಳು ತನ್ನ ತಂದೆ ತಾಯಿಯಂದಿರು ಬಂದು ನನ್ನ ಹತ್ರ ಸುಲಾತ್ ಮಜಲಿಸಲ್ಲಿ ಮಕ್ಕಳ ಬಗ್ಗೆ ಹೇಳುತ್ತಾರೆ, ಉಸ್ತಾದ್ ನನ್ನ ಮಗ ಬೇಡದ ದಾರಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಏನಂತ ಕೇಳುವಾಗ ಅವರು ಬ್ರೌನ್ ಶುಗರ್ ಹಿಂದೆ ಸಂಚಾರ ಮಾಡಿದ್ದಾರೆ, ಉಸ್ತಾದ್ ಗಾಂಜಾದ ಹಿಂದೆ ಸಂಚಾರ ಮಾಡ್ತಾ ಇದ್ದಾರೆ, ಸಲಾಮತ್ಗೆ ದುವಾ ಮಾಡಿರಿ ಅಂತ. ಈ ಒಂದು ಅವಸ್ಥೆ ನಮ್ಮ ಮಕ್ಕಳಾಗಬಾರ್ದು. ನಶೆ ತಗೊಳ್ಳುವಂತಹ ಮಕ್ಕಳು, ನಮಗೆ ಅಲ್ಲಾಹು ಸ್ವಾಲಿಹತ್ತಾದ ಮಕ್ಕಳು ಕೊಡಬೇಕು. ನಮ್ಮ ಮಕ್ಕಳು ಸ್ವಾಲಿಹತ್ತಾದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ನಮಗೆ ದುವಾ ಮಾಡುವ ಮಕ್ಕಳಾಗ್ತಾರೆ. ನಮ್ಮ ಮಕ್ಕಳಿಗೆ ಬೇಕಾಗಿ ನಾವು ದುವಾ ಮಾಡ್ತಾ ಇರಬೇಕು. ನಾವು ಮರಣ ಹೊಂದುವ ಥರನೇ ನಮ್ಮ ಮಕ್ಕಳು ಮರಣ ಹೊಂದುವವರು, ನಮ್ಮ ಪತ್ನಿ, ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವರು ಎಲ್ಲರೂ ಮರಣ ಹೊಂದುವವರು, ಯಾರೂ ಭೂಮಿಯಲ್ಲಿ ಬಾಕಿಯಾಗುವುದಿಲ್ಲ. 6 ಅಡಿ ಮಣ್ಣಡಿಯಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಶರೀರವನ್ನು ಇಟ್ಟಾಗ ಅಲ್ಲಿ ಬೆಳಕು, ಒಂದು ಟ್ಯೂಬ್ ಲೈಟ್ ಇಲ್ಲ, ಒಂದು ಟ್ಯೂಬ್ ಇಲ್ಲ, ಮೊಬೈಲ್ ಟಾರ್ಚ್ ಇಲ್ಲ, ಉಪಯೋಗ ಮಾಡೋಕ್ಕೆ ಟೈಮ್ ಪಾಸಿಗೆ ಅಂತ ಒಂದು ಮೊಬೈಲು ಕೂಡ ಇಲ್ಲ. ಮನೆಯಲ್ಲಿರುವಾಗ ಡೋರೋಫ್ಲೆಕ್ಸ್ ಬೆಡ್ ಹಾಕಿ ಡೋರೋಫ್ಲೆಕ್ಸ್ ದಿಂಬನ್ನು ಇಟ್ಟುಕೊಂಡು ಸುಖವಾಗಿ ಆಯವಾಗಿ ಮಲಗಿದಾಗ ಕಬರಿಸ್ತಾನದಲ್ಲಿ ನಮಗೆ ಅಲ್ಲಿ ಯಾವುದೇ ಒಂದು ಡೋರೋಫ್ಲೆಕ್ಸ್ ಬೆಡ್ ಕೊಡಲ್ಲ, ನಮಗೆ ಯಾವುದೇ ಒಂದು ಕಂಪನಿಯ ತಲೆದಿಂಬು ಕೊಡಲ್ಲ, ಮಣ್ಣಿನಿಂದ ಕತ್ತರಿಸಲ್ಪಟ್ಟಂತಹ ತಲೆದಿಂಬು. ಆ ಮಣ್ಣಲ್ಲಿ ಕತ್ತರಿಸಲ್ಪಟ್ಟಂತಹ ತಲೆದಿಂಬನ್ನಿಟ್ಟುಕೊಂಡು ನಮ್ಮನ್ನು ಬಲಭಾಗಕ್ಕೆ ಸರಿಸಿ ನಮ್ಮನ್ನು ಮಲಗಿಸಿದಾಗ ಅದರ ಮೇಲೆ ಕಲ್ಲುಗಳನ್ನಿಟ್ಟು ಅದರ ಮೇಲೆ ಮಣ್ಣುಗಳನ್ನು ಹಾಕಿ ಎಲ್ಲವೂ ಕ್ಲೋಸ್ ಮಾಡಿದಾಗ ಖಬರು ಒಳಗಡೆ ಆ ಖಬರು ಒಳಗಡೆ ಯಾವ ರೀತಿಯಾಗಿರಬಹುದು ಕತ್ತಲು ಎಂದು ಆಲೋಚಿಸಿ ನೋಡಿ. ಅನ ಅಅಮಾಲು ಸ್ವಾಲಿಹ, ನೀನು ಮಾಡಿದಂತಹ ಸತ್ಕರ್ಮಗಳು, ನೀನು ಮಾಡಿದಂತಹ ನಮಾಜ್ ನೀನು ಹೇಳಿದಂತಹ ಸ್ವಲಾತ್ ಎಂದು ಮನುಷ್ಯ ರೂಪದಲ್ಲಿ ಒಂದು ವ್ಯಕ್ತಿಯಲ್ಲಿ ಒಂದು ಸಂತೋಷವನ್ನು ನಮಗೆ ಹೇಳಿಕೊಡ್ತಾರೆ. ಆ ಥರ ಆಗಬೇಕೆಂದಾದರೆ ಆ ಕಬರಿಸ್ತಾನದಲ್ಲಿ ಮಲಗಿಕೊಂಡು ನಾವು ಬಲಭಾಗಕ್ಕೆ ಸರಿಸಿ ನಮ್ಮನ್ನು ಮಲಗಿಸಿದಂತಹ ವ್ಯಕ್ತಿಗಳು ಹಿಂದಿರುಗಿ ಹೋಗುವಾಗ ಅಲ್ಲಿ ಮುಂಕರುಂ ವ ನಕೀರುನ್ ಅಲೈಹಿಮ್ ಅಸ್ಸಲಾಂ 2 ಪರೀಕ್ಷೆಗಳು ಬಂದು ನಮ್ಮ ಹತ್ರ ಕೆಲವೊಂದು ಕ್ವಶನ್ಗಳು ಕೇಳುತ್ತೆ. ಮನ್ ರಬ್ಬುಕ, ಮಾ ದೀನುಕ, ಮಾ ನಬಿಯುಕ, ಮಾ ಕಿಬ್ಲತುಕ, ಮಾ ಇಮಾಮುಕ. ಈ ಥರ ಒಂದೊಂದು ಪ್ರಶ್ನೆಗಳು ಅಲ್ಲಿ ಮುಂಕರುಂ ವ ನಕೀರುನ್ ಅಲೈಹಿಮ್ ಅಸ್ಸಲಾಂ ನಮ್ಮ ಹತ್ರ ಕೇಳುವಾಗ ನಾವು ಉತ್ತರ ಕೊಡಬೇಕಂದಾದರೆ ಅಲ್ಲಾಹನ ಭೂಮಿಯಲ್ಲಿ ಜೀವನ ಮಾಡುತ್ತಿರುವಾಗ ಅವನು ಹೇಳಿದಂತಹ ಎಲ್ಲ ವಿಷಯಗಳಲ್ಲಿಯೂ ನಿಷ್ಠಾವಂತನಾಗಿ ಇಬಾದತ್ ಮಾಡಿರಬೇಕು.
ಎಂದಾದರೆ ಮಾತ್ರವೇ ನಾಳೆ ಪರಲೋಕದಲ್ಲಿ ಇಂತಹ ಕ್ವಶನ್ಗಳಿಗೆ ಆನ್ಸರ್ ಕೊಡಲಾಗುವುದು. ನಾವು ಮಾಡಿದ ನಮಾಜುಗಳು ಆತ್ಮಾರ್ಥತೆಯ ಮನಸ್ಸಿನಿಂದ ಮಾಡಿದಂತಹ ನಮಾಜುಗಳು ಖಂಡಿತವಾಗಿಯೂ ನಾಳೆ ಪರಲೋಕದಲ್ಲಿ ನಮಗೆ ಮನುಷ್ಯ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡುತ್ತದೆ. ಅದು ಖಂಡಿತವಾಗಿಯೂ ಮಾಡಿಯೇ ಮಾಡುತ್ತೆ. ನಮಗೆ ಕಬರಿಸ್ಥಾನದಲ್ಲಿ ಬೇರೆ ರಕ್ಷೆ ಇಲ್ಲ. ಬಲಗಡೆ ಓಡಿ ಹೋಗೋಣ, ಎಡಗಡೆ ಓಡಿ ಹೋಗೋಣ, ಮೇಲೆ ಹಾರಿ ಬರೋಣ ಅಂತ ಹೇಳಿದರೂ ಕೂಡ ಅಲ್ಲಿ ಜಾಗವಿಲ್ಲ. ಅಂತ್ಯ ದಿನದ ತನಕ ನಾವಲ್ಲಿ ಮಲಗುವಂತಹ ವ್ಯಕ್ತಿಗಳಾಗಿರಬೇಕು. ಆಲೋಚನೆ ಮಾಡಿರಿ, ನೀವು ಆಲೋಚನೆ ಮಾಡಿರಿ. ನನ್ನನ್ನೆಲ್ಲರೂ ಕಬರ್ ಅಡಿಯಲ್ಲಿ ಹಾಕಿ ಮಣ್ಣು ಹಾಕಿ ಬಿಟ್ಟು ಹೋದ್ರಲ್ಲ, ಮತ್ತು ನನಗೆ ಯಾರಿದ್ದಾರೆ? ನಮ್ಮ ಪತ್ನಿ ಮಕ್ಕಳಿಲ್ಲ, ನಮ್ಮ ತಂದೆ ತಾಯಿ ಇಲ್ಲ, ನಮ್ಮ ಸಹಪಾಠಿಗರಿಲ್ಲ, ನಮ್ಮ ಸ್ಟೂಡೆಂಟ್ಗಳಿಲ್ಲ, ನಮ್ಮ ಸುಲಾತ್ ಮಜಲಿಸಿಗೆ ಬಂದವರ ಯಾರೂ ಇಲ್ಲ. ಮತ್ತು ಅಲ್ಲಿ ಹೇಳು ಬರುತ್ತೆ, ನಾವು ಧಾರಾಳವಾಗಿ ಹೇಳುವಂತಹ ಸ್ವಲಾತ್ಗಳು, ದಿಕ್ರುಗಳು, ತಸ್ಬೀಹ್ಗಳು, ತಹಲೀಲ್ಗಳು, ತಹಮೀದ್ಗಳು, ಕುರ್ಆನ್ ಶರೀಫ್, ದರೂದ್ ಶರೀಫ್ ಇದೆಲ್ಲ ನಾವು ಹೇಳುವ ಕಾರಣದಿಂದ ಖಂಡಿತವಾಗಿಯೂ ಅದು ನಾಳೆ ನಾವು ಆ ಕಬರಿಸ್ಥಾನದಲ್ಲಿ ಹೋಗಿ ಕಬರಡಿಯಲ್ಲಿ ಮಲಗುತ್ತಿರುವಾಗ ಬಂದು ಹೇಳುತ್ತೇನೆ, ಅಮಾಲು ಸ್ವಾಲಿಹ, ನಾನು ನಿನ್ನ ಒಳ್ಳೆಯ ಸತ್ಕರ್ಮಗಳು, ನೀನು ಯಾವುದು ಭಯಪಡಬೇಡ, ನಿನ್ನೊಟ್ಟಿಗೆ ನಾನಿದ್ದೀನಿ ಎಂಬ ಧೈರ್ಯವನ್ನು ಅದು ಬಂದು ಕೊಡುತ್ತದೆ. ಇದು ಬಿಟ್ಟರೆ ಬೇರೆ ದಾರಿ ನಮಗೆ ಯಾವುದೂ ಇಲ್ಲ. ಇನ್ಶಾ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನಮಗೆ ಒಳ್ಳೆಯದನ್ನು ಜೀವನದಲ್ಲಿ ಅಳವಡಿಸಲು ಒಳ್ಳೆ ಇಬಾದತುಗಳು ಮಾಡಲು ತೌಫೀಕ್ ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನು ಜನ್ನತ್ತಿಗೆ ಪ್ರವೇಶ ಮಾಡುವಂತಹ, ಜನ್ನತ್ತಿಗೆ ಹೋಗುವಂತಹ ಬಾಬುಲ್ ಜನ್ನ, ಆ ಸ್ವರ್ಗದ ರೂಟ್, ಸ್ವರ್ಗದ ಡೋರು, ಅದರಲ್ಲಿ ಸಂಚಾರ ಮಾಡಬೇಕು. ಬಾಬುರ್ ರೈಹಾನ್ ಎಂಬ ಸ್ವರ್ಗವಿದೆ, ಅದರಲ್ಲಿ ನಮಗೆ ಸಂಚಾರ ಮಾಡಿ. ಅಲ್ಲಾಹುವೇ ನಮಗೆಲ್ಲರಿಗೂ ನೀನು ಜನ್ನತ್ತು ಕೊಡಬೇಕು. ಅಲ್ಲ, ನನ್ನ ಸುಲಾತ್ ಮಜ್ಲಿಸ್, ಆ ಗಂಜಾಮಿನ ಸುಲಾತ್ ಮಜ್ಲಿಸ್ಗೆ ಬರುವಂತಹ ಎಷ್ಟೋ ಜನರು ಅಲ್ಲಾ ನೂರಾರು ಪ್ರಶ್ನೆಗಳಿಗೆ ಪರಿಹಾರ ಸಿಗಲಿ ಎಂಬ ಆಸೆಯಿಂದ ಬರುವವರು ಎಷ್ಟೋ ಜನರಿಗೆ ಪರಿಹಾರ ಸಿಕ್ಕಿದೆ. ಎಲ್ಲರಿಗೂ ನೀನು ಪರಿಹಾರ ಕೊಡಬೇಕು. ಅಲ್ಲ, ನನ್ನ ಆ ಸುಲಾತ್ ಮಜ್ಲಿಸಲ್ಲಿ ಭಾಗಿಯಾಗುವ ಎಲ್ಲರನ್ನೂ ಕೂಡ ಜನ್ನತುಲ್ ಫಿರ್ದೌಸ್ ಎಂಬ ಸ್ವರ್ಗಕ್ಕೆ ನೀನು ಕಳುಹಿಸಿಕೊಡಬೇಕು. ಅಲ್ಲ, ನಮಗೆಲ್ಲರಿಗೂ ಆರೋಗ್ಯ, ಆಫಿಯತು, ದೀರ್ಘ ಆಯುಷ್ಯನ್ನು ಕೊಟ್ಟು ಅನುಗ್ರಹಿಸಬೇಕು. ಅಲ್ಲ, ನೂರಾರು ಪ್ರಶ್ನೆಗಳು ಅಲ್ಲಾಹುವೇ, ಅದು ಕೇಳುವಾಗ ನಮ್ಮ ಶರೀರದಲ್ಲಿರುವ ರೋಮಗಳು ರೋಮಾಂಚಕದ ಪಾತಾಳಕ್ಕೆ ಹೋಗುವಂತಹ ಒಂದು ಅವಸ್ಥೆ. ಮನುಷ್ಯ ಶರೀರವನ್ನೇ ಅದು ರೋಮಾಂಚಕದ ಪಾತಾಳಕ್ಕೆ ಕೊಂಡೊಯ್ಯುತ್ತದೆ. ಒಂದೊಂದು ಮಾತುಗಳು, ಉಸ್ತಾದ್ ನನಗೆ ಬೇರೆ ದಾರಿ ಇಲ್ಲ ಉಸ್ತಾದ್, ನನಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಕೈ ಬಿಟ್ಟಿದ್ದಾರೆ, ನನಗೆ ಯಾರು ಗತಿ ಎಂದು ಕೇಳುವಾಗ ತಾಜಿದಾರೆ ಸರ್ಕಾರೆ ಕಾಯಿನಾತೆ ಇಷ್ಕೇ ರಸೂಲು ಮುಹಮ್ಮದು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಅವರಿದ್ದಾರೆ, ನಮಗೆ ನೀವು ಭಯಪಡಬೇಡಿರಿ ಎಂದು ಧೈರ್ಯವಾಗಿ ಹೇಳಿದಾಗ ಅವರು ಅವರ ಮೇಲೆ ಧಾರಾಳ ಸುಲಾತಿ ಹೇಳುತ್ತಾರೆ. ಹುಜೂರ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಸುಲಾತ್ಗಳು ಹೇಳಿ 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 ಆ ಸುಲಾತ್ ಕಾರಣದಿಂದ ಶಿಫಾ ಸಿಕ್ಕಿ ಬರುವವರು ನೂರಾರು ಜನರು ಆ ಮಜ್ಲಿಸ್ನಲ್ಲಿ ಹೇಳುತ್ತಿದ್ದಾರೆ. ನಿಮಗೆಲ್ಲರಿಗೂ ಕೇಳುತ್ತಿರಬಹುದು, ನೀವೆಲ್ಲರೂ ಹೇಳುತ್ತಿರಬಹುದು, ಅವರು ಹೇಳುವುದನ್ನು ನೀವು ಕೇಳುತ್ತಿರಬಹುದು. ಉಸ್ತಾದ್, ನನಗೆ ಇಲ್ಲಿ ಬಂದ ಮೇಲೆ ನನಗೆ ಧಾರಾಳ ಸಲಾಮತ ಸಿಕ್ಕಿದೆ, ಶಿಫಾ ಸಿಕ್ಕಿದೆ ಅಂತ. ಇನ್ಶಾ ಅಲ್ಲಾ ಈ ಸ್ವಲಾತ್ ಮಜ್ಲಿಸ್ಗೆ ಬರುವವರಿಗೆಲ್ಲರಿಗೂ ಕೂಡ ಅಲ್ಲಾಹುವೇ ನೀನು ಒಳಿತನ್ನು ನೀಡಿ ಅನುಗ್ರಹಿಸಬೇಕು. ಅಲ್ಲ, ಅವರಿಗೂ ನಮಗೆಲ್ಲರಿಗೂ ಆರೋಗ್ಯ ಮತ್ತು ಆಫಿಯತ್ತನ್ನು ಕೊಟ್ಟು ಅನುಗ್ರಹಿಸಬೇಕು. ಅಲ್ಲ, ನಮ್ಮ ಮಕ್ಕಳಿಂದ ನಮಗೆ ಸಂತೋಷವನ್ನು ನೀನು ಕೊಡಬೇಕು. ಅಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಅಲ್ಲ, ಸಂತೋಷ ಜೀವನ ನಮ್ಮ ಮಕ್ಕಳಿಗೂ ಕೊಡಬೇಕು. ಅಲ್ಲ, ಇನ್ಶಾ ಅಲ್ಲಾ ಧಾರಾಳವಾಗಿ ವಿಷಯಗಳು ಹೇಳಲಿಕ್ಕಿದೆ ನಮಗೆಲ್ಲರಿಗೂ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಈಮಾನ್ ಕೊಟ್ಟು ಅನುಗ್ರಹಿಸಲಿ. ಸ್ವಲಾತ್ ಮಜ್ಲಿಸ್ ಫೆಬ್ರವರಿ 12 ತಾರೀಕಿಗೆ ಮುಕ್ತಾಯವಾಗುವುದು ಮತ್ತು ರಂಜಾನ್ ನಂತರ ಪ್ರಾರಂಭವಾಗುವುದು. ಇನ್ಶಾ ಅಲ್ಲಾ ನೆಕ್ಸ್ಟ್ ರಂಜಾನ್ ಬರುವಾಗ ನಾವು ನಮ್ಮ ಮಜ್ಲಿಸನ್ನು ಗಂಜಾಮಿನಲ್ಲಿ ಸ್ಟಾಪ್ ಮಾಡಿ ಅಲ್ಲಾಹು ತೌಫೀಕ್ ಕೊಟ್ಟರೆ ಇನ್ಶಾ ಅಲ್ಲಾ ಲೈವಲ್ಲಿ ನಿಮಗೆ ನಾನು ಮಜ್ಲಿಸ್ ರಂಜಾನಿನಲ್ಲಿ ತೆಗೆದುಕೊಡುತ್ತೇನೆ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಮಜ್ಲಿಸ್ ಬರಕತ್ತಿನಿಂದ ನಮ್ಮೆಲ್ಲ ಕಷ್ಟಕ್ಕೆ ಪರಿಹಾರವನ್ನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಇನ್ಶಾ ಅಲ್ಲಾ ನೀವೆಲ್ಲರೂ ದುಆ ಮಾಡಬೇಕು, ನನಗೋಸ್ಕರ ನೀವು ದುಆ ಮಾಡಬೇಕು, ನಿಮಗೋಸ್ಕರ ನಾನು ದುಆ ಮಾಡ್ತೀವಿ. ಅಲ್ಲಾಹು ಖೈರು ಮತ್ತು ಬರಕತ್ತನ್ನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.